ನೋಡಿ ಇವರು ಟಿ ಧರ್ಮ ಅಂದ್ಬಿಟ್ಟು ಹಾಸನ ಡಿಸ್ಟಿಕ್ ಅರ್ಕಲ್ಗೋಡು ತಾಲೂಕು ರಾಮನಾಥ್ಪುರ ಹೋಬಳಿ ಕೇರಳಾಪುರ ಗ್ರಾಮದಲ್ಲಿ ಟೀ ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಇವ್ರು ಈಗ ಮಾಡ್ತಾ ಇರೋಂತಹ ಆಸನಗಳು ಚಳಿಗಾಲಕ್ಕೆ ಆಗ್ಬೋದು, ಬೇಸಿಗೆಗಾಲಕ್ಕೆ ಆಗ್ಬೋದು, ಎಲ್ಲದಕ್ಕೂ ಹೊಂದುತ್ತೆ. ಮತ್ತು ವೆಯ್ಟ್ ಲಾಸ್ ಆಗುತ್ತೆ. ಹಾಗಾಗಿ ಇದನ್ನು ಮಾಡ್ಬೋದು. ಇನ್ನೊಂದೇನಪ್ಪ ಅಂದರೆ ಅತಿ ಮುಖ್ಯವಾದ ಅಂತಹ ಇದು ಅಂದರೆ ಇವ್ರು ಮಾಡ್ತಾ ಇರೋದ್ರಿಂದ ಯಾರಿಗಾರು ನರ ದೌರ್ಬಲ್ಯ ಇದ್ರೆ ಅಂದರೆ ಲಕ್ವ ಹೊಡೆಯೋದು, ಮತ್ತು ನರಗಳ ಸೆಳೆತ ಬರೋದು, ಚಳಿಗೆ ಹಿಡ್ಕೊಳ್ಳೋದು, ಕೀಲೆಲ್ಲ ಹಿಡ್ಕೊಳ್ಳೋ ಅಂಥದ್ದು. ಹಾಗಾಗಿ ಇದನ್ನೆಲ್ಲ ಮಾಡಿದ್ರೆ, ಈ ಆಸನಗಳೆಲ್ಲ ಮಾಡಿದ್ರೆ ಆ ಥರದ ರೋಗಗಳಿಂದ ದೂರ ಇರ್ಬೋದು ಮತ್ತು ಆರೋಗ್ಯವಾಗಿರ್ಬೋದು. ಇದು ರೋಗ ಬರೋದಕ್ಕಿಂತ ಮುಂಚೆ ಮಾಡಬೇಕಾಗಿರೋಂತಹ ಆಸನಗಳು. ನೋಡಿ, ಇದನ್ನು ಕಲ್ತ್ಕೊಳ್ಳಿ. ಯಾರು ವಯಸ್ಸಾದವ್ರಿಗೆ ಲಿಮಿಟ್ ಐತೆ. ಇದು 60 ವರ್ಷದ ಮೇಲ್ಪಟ್ಟವ್ರು ಇಷ್ಟೊಂದು ಸ್ಪೀಡಲ್ಲಿ ಮಾಡಬಾರ್ದು. 40 ವರ್ಷದ ಒಳಗಡೆ ಇದ್ದರೆ ಇದನ್ನು ಮಾಡಿದ್ರೆ ತುಂಬ ಅನುಕೂಲ, ಯಾವುದೇ ರೋಗ ಬರೋಲ್ಲ. ಆಮೇಲೆ ಬಾಡಿನ ತಮ್ಮ ಹಿಡಿತದಲ್ಲಿ ಇಟ್ಕೋಬಹುದು. ನೋಡಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಇವರು ಇದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ಗೆ. ಇವ್ರಿಗೆ ಉತ್ತೇಜನ ಕೊಡಿ. ನೀವು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ಏನಪ್ಪ ಅಂದರೆ ಇದಕ್ಕೆಲ್ಲ ಔಷಧಿ ಬೇಕು ಅಂದರೆ ಅವ್ರ ಹತ್ರ ಹಲವಾರು ಥರದ ಟೀಗಳಿದೆ. ಅದಕ್ಕೆ ಬೇದಿ ಆದರೆ ನಿಲ್ಲಕ್ಕೆ ಒಂದು ಟೀ, ಮತ್ತು ಶಕ್ತಿ ಇಲ್ಲ ಅಂದರೆ ಒಂದು ಟೀ, ನಿಶಕ್ತಿ ಆದರೆ ಒಂದು ಟೀ, ನರಗಳು ಹಿಡ್ಕೊಂಡ್ರೆ ಒಂದು ಟೀ. ಎನಿ ಟೈಮ್ ಬಂದ್ರೂ ಇರ್ತಾರೆ. ಗಾಂಧಿ ಸರ್ಕಲಲ್ಲಿ ಇವ್ರದ್ದು ಚಹಾ ಅಂಗಡಿ ಇದೆ. ಇವರು ಸರಿಸುಮಾರು 10 ವರ್ಷದಿಂದ ಮಾಡ್ತಿದ್ದಾರೆ. ದಯಮಾಡಿ ಇವರನ್ನು ಸಂಪರ್ಕಿಸಿ. ಈ ಥರ ಮಾಡೋದ್ರಿಂದ ಏನಪ್ಪ ಅಂದರೆ ಜಿಮ್ಗೆ ಹೋಗೋಂಗಿಲ್ಲ, ತಿಂಗಳ 400 ರೂಪಾಯಿ ಖರ್ಚು ಮಾಡೋಂಗಿಲ್ಲ. ನೋಡಿ, ನೀವು ನೋಡಿ, ಹಾಗೆ ನೋಡಿ ಹೆಂಗೆ ಮಾಡ್ತಿದ್ದಾರೆ. ಸಿಂಪಲ್ಲಾಗಿದೆ. ದೇಹಕ್ಕೆ ಯಾವುದೇ ರೀತಿ ಕೊಲೆಸ್ಟ್ರಾಲ್ ಬರೋಲ್ಲ. ಇವ್ರಿಗೀಗ ಪ್ರೆಸೆಂಟು 6 ಪ್ಯಾಕೆಟ್ ಇದೆ. ದಯಮಾಡಿ ನೋಡಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದರೆ ಹಲವಾರು ಜನಕ್ಕೆ ಉಪಯೋಗ ಆಗಲಿ ಅಂತ ಮಾಡಿದ್ದೀವಿ. ಕೇರಳಾಪುರಕ್ಕೆ ಬಂದು ಟಿ ಧರ್ಮ ಅವರ ಅಂಗಡಿ ಯಾವುದು ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ಸ್ಪೆಷಲಾಗಿ ಹೇಳಬೇಕು ಅಂದರೆ ಮನೇಲಿ ಹೆಂಡತಿ ಜೊತೆ ಹೊಡೆದಾಡ್ಕೊಂಡಿರೋರಿಗೆ, ಅಣ್ಣ ತಮ್ಮದಿರ ಜೊತೆ ಹೊಡೆದಾಡ್ತಾ ಇರೋರಿಗೆ, ತಲೆನೋವು ಇರೋರಿಗೆ ಸ್ಪೆಷಲ್ಲಾಗಿ ಟೀ ಮಾಡಿಕೊಡ್ತಾರೆ. ದಯಮಾಡಿ ಸಂಪರ್ಕಿಸಿ. ಕೇರಳಾಪುರಕ್ಕೆ ಬಂದು ಸರ್ಕಾರಿ ಹಾಸ್ಪಿಟಲ್ ಎಲ್ಲಿದೆ ಅಂದರೆ ಯಾರು ಬೇಕಾದ್ರೂ ಹೇಳ್ತಾರೆ. ಜೊತೆಗೆ ಗಾಂಧಿ ಸರ್ಕಲಲ್ಲಿ ಇದೆ. ನೀವು ಸರ್ಕಾರಿ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಗಾಂಧಿ ಸರ್ಕಲ್ನ ಹಾಯ್ದು ಹೋಗಬೇಕು. ಅಕ್ಕಪಕ್ಕದಲ್ಲಿ ಶ್ರೀನಿವಾಸ ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಬಸವೇಶ್ವರ ದೇವಸ್ಥಾನ ಇದೆ. ದಯಮಾಡಿ ಬನ್ನಿ. ಹಂಗೆ ಎದುರುಗಡೆ ನೋಡಿದ್ರೆ ವೀರಭದ್ರೇಶ್ವರ ದೇವಸ್ಥಾನ ಕಾಣಿಸ್ತದೆ. ದಯಮಾಡಿ ಬಂದು ಒಂದು ಸಲ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಬಗೆಹರಿಸಿಕೊಳ್ಳಿ.